ಹಲೋ ಫ್ರೆಂಡ್ಸ್, ಸಿರಿ ಸ್ಟಡಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಡೈಲಿ ಸ್ಟಡಿ ವ್ಲಾಗನ್ನು ನೋಡಾಕತ್ತೀರಿ ಅಂದ್ಕೊಂಡಿನಿ. ಎಲ್ಲ ವ್ಲಾಗ್ಗಳನ್ನು ನೋಡಾಕತ್ತಿದ್ರಿ ಅಂತಂದ್ರೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ಈ ವಿಡಿಯೋದಲ್ಲಿ ನಾನು ಸೈಕಾಲಜಿಯ ಫಸ್ಟ್ ಲೆಸನ್ ಬಗ್ಗೆ ಸ್ವಲ್ಪ ನೋಟ್ಸ್ ಮಾಡಿಕೊಂಡು ವಿಡಿಯೋ ಮಾಡಿ ಇದ್ರೊಳಗೆ ಅಪ್ಲೋಡ್ ಮಾಡಾಕತ್ತೀನಿ. ಆಲ್ರೆಡಿ ಇದ್ರದ್ದು ನಾನು ಶಾರ್ಟ್ ನೋಟ್ಸನ್ನು ನಾನು ಮಾಡ್ಕೊಂಡಿದ್ದೆ ಫಸ್ಟ್ ಲೆಸನ್ದು. ಆದ್ರೂ ಕೂಡ ನೀವು ಕೇಳಿರಂಥೇಳಿ ಎಲ್ಲರೂ ರಿಕ್ವೆಸ್ಟ್ ಭಾಳ ಮಾಡಿದ್ರು ಕಮೆಂಟ್ ಸೆಕ್ಷನ್ ಒಳಗೆ. ಅದಕ್ಕೋಸ್ಕರ ಒಂದು ಸ್ಮಾಲ್ ವಿಡಿಯೋ ಮಾಡಿ ನೋಟ್ಸ್ನು ಕೂಡ ಮಾಡಿ ಸ್ಮಾಲ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಾಕತ್ತೀನಿ. ಇದರಿಂದ ಹೆಲ್ಪ್ ಆಗ್ತದೆ ಅಂದ್ಕೊಂಡಿನಿ. ನೀವು ನೋಟ್ಸ್ ಬರಿಬೇಕಾದ್ರೆ ಎಲ್ಲಿ ಅಂತ ಬರ್ಕೊಳಾಗ್ತೀರಿ ಅಲ್ಲಿ ಸ್ಟಾಪ್ ಮಾಡಿ ಬರ್ಕೋರಿ. ಬಹಳಷ್ಟು ಜನಗಳು ಜಾಬ್ ಮಾಡಿ ಓದ್ತಾ ಇರ್ತಾರೆ, ಅವ್ರಿಗೆ ಹೆಲ್ಪ್ ಆಗಲಿ ಅಂಥೇಳಿ ನಾನು ಈ ರೀತಿಯಾಗಿ ನಾನು ಯಾವುದು ನೋಟ್ಸ್ ಮಾಡಿರ್ತೀನಿ ಅದೆಲ್ಲ PDF ನೋಟ್ಸ್ ಕೂಡ ನಾನು ಟೆಲಿಗ್ರಾಮ್ ಚಾನಲ್ ಒಳಗೆ ಅಪ್ಲೋಡ್ ಮಾಡಾಕ್ತೀನಿ. ಅದೇ ರೀತಿಯಾಗಿ ಈ ಯೂಟ್ಯೂಬ್ ಚಾನಲಲ್ಲೂ ಕೂಡ ಅಪ್ಲೋಡ್ ಮಾಡಾಕ್ತೀನಿ. ಕೆಲವೊಬ್ಬರು ಟೆಲಿಗ್ರಾಮ್ನಲ್ಲಿ ಆ್ಯಕ್ಟಿವ್ ಇರಲ್ಲ, ಅದಕ್ಕೋಸ್ಕರ ಇಲ್ಲಿ ಹೆಲ್ಪ್ ಆಗಲಿ ಅಂಥೇಳಿ ಯೂಟ್ಯೂಬ್ ಚಾನಲಲ್ಲೂ ಕೂಡ ಹಾಕಿರ್ತೀನಿ. ಯಾವುದು ನೀವು ನೋಟ್ಸ್ ಮಾಡ್ಕೋಬೇಕಾಗಿತ್ತು ಅಲ್ಲಿಗೆ ವಿಡಿಯೋವನ್ನು ಸ್ಟಾಪ್ ಮಾಡಿರಿ, ನೋಟ್ ಮಾಡ್ಕೊರಿ. ಕೆಲವೊಬ್ಬರು ಒಂದಿಬ್ಬರು ಯಾರೋ ಕಮೆಂಟ್ ಮಾಡಿದರು ಅಷ್ಟು ಕ್ಲಿಯರಾಗಿ ಅಕ್ಷರ ಕಾಣಲ್ಲ ಅಂಥೇಳಿ. ಇಲ್ಲ, ಕ್ಲಿಯರಾಗಿ ಕಾಣಿಸ್ತಾವು. ನೀವು ಸ್ವಲ್ಪ ಯೂಟ್ಯೂಬ್ನಲ್ಲಿ ಕ್ವಾಲಿಟಿ ಏನು ಮಾಡಬೇಕು, ಜಾಸ್ತಿ ಇಟ್ಕೋಬೇಕು. 360 ಇದ್ರೂ ಚಲೋನೇ ಬರ್ತೈತಿ, ಆದ್ರೂ 720 ಇಟ್ಕೊರಿ. ಆವಾಗ ನಿಮ್ಮದು ಪೂರ್ತಿ ಕ್ಲಿಯರಾಗಿ ನಿಮಗೆ ಕಾಣಿಸ್ತೈತಿ. ಕೆಲವೊಂದು ಮನೋವಿಜ್ಞಾನದ ವ್ಯಾಖ್ಯೆಗಳದಾವು, ಅದ್ರ ಜೊತೆಗೆ ಮನೋವಿಜ್ಞಾನದ ಪ್ರಮುಖ ಶಾಖೆಗಳ ಬಗ್ಗೆ ಇಲ್ಲಿ ನೋಟ್ಸ್ ಮಾಡೀನಿ. ಮತ್ತು ಇದಕ್ಕಿಂತಲೂ ಮುಂಚೆ 5ನೇ ಕ್ಲಾಸಿನ ಮೊದಲ 5 ಪಾಠದ ಸೈನ್ಸ್ ಅಥವಾ EVS ಪರಿಸರ ಅಧ್ಯಾಯದ ನೋಟ್ಸನ್ನು ನಾನು PDF ಹಾಕಿದ್ದೀನಿ ಟೆಲಿಗ್ರಾಮ್ ಒಳಗೆ. ಅದ್ರ ಜೊತೆಗೆ ಈ ಚಾನಲಲ್ಲಿ ವಿಡಿಯೋ ಕೂಡ ಅಪ್ಲೋಡ್ ಮಾಡೀನಿ. ಅದನ್ನೆಲ್ಲ ನೀವು ನೋಡಿ ಲೈಕ್ ಮಾಡಿ. ಬಹಳಷ್ಟು ಜನ, ಬಹಳ ಧನ್ಯವಾದಗಳು. ಎಲ್ಲರಿಗೂ ಯೂಸ್ಫುಲ್ ಐತಂತ ತಿಳ್ಕೊಂಡು ಇದನ್ನು ಕೂಡ ನಾನು ನೋಟ್ಸ್ ಮಾಡಿ ಹಾಕೀನಿ. ಮನೋವಿಜ್ಞಾನದ ಪ್ರಮುಖ ಶಾಖೆಗಳು 2 ಬರ್ತಾವೆ, ಒಂದು ಶುದ್ಧ ಮನೋವಿಜ್ಞಾನ ಮತ್ತು ಒಂದು ಅನ್ವಯಿಕ ಮನೋವಿಜ್ಞಾನ. ನಮ್ಮ ಶೈಕ್ಷಣಿಕ ಮನೋವಿಜ್ಞಾನ ಅನ್ವಯಿಕ ಮನೋವಿಜ್ಞಾನದೊಳಗೆ ಬರ್ತೈತಿ. ಪೂರ್ತಿ ಡೀಟೇಲ್ ಆಗಿ ಪಾಯಿಂಟ್ ಟು ಪಾಯಿಂಟ್ ನಾನು ನೋಟ್ ಮಾಡ್ಕೊಂಡಿನಿ. ಇದು ವಾಮದೇವ್ ಅಪ್ಪರ ಬುಕ್ನಿಂದ ಮಾಡಿದ್ದು. ನಾನು ಒಂದೊಂದು ಟಾಪಿಕ್ ಆದಮೇಲೆ ಸ್ವಲ್ಪ ಬೇಯಿಸ್ಬಿಟ್ಟಿನಿ, ಯಾಕಂದ್ರೆ ಎಕ್ಸ್ಟ್ರಾ ಏನಾರ ಒಮ್ಮೆ ಬೇರೆ ಚಾನಲ್ ಒಳಗೆ ಬೇರೆ ಬುಕ್ನಲ್ಲಿ ಓದಿರ್ತೀವಿ, ಇಂಪಾರ್ಟೆಂಟ್ ಅನಿಸಿತ್ತು ಅಂದ್ರೆ ಆ ಟಾಪಿಕ್ನೇ ಕೆಳಗಡೆ ಬರ್ಕೊಳಕ್ಕಾಗ್ತೈತಿ. ಪ್ರತಿಯೊಂದು ಒಂದು 2-3 ವಿಡಿಯೋದಲ್ಲಿ ಇದನ್ನು ಹೇಳ್ಕೊತಾ ಬಂದಿನಿ. ಯಾಕಂದ್ರೆ ಒಬ್ಬೊಬ್ಬರು ಈ ವಿಡಿಯೋವನ್ನು ಫ್ರೆಶ್ ಆಗಿ ಈಗಲೇ ನೋಡ್ತಿರ್ತಾರೆ ನನ್ನ ಚಾನಲ್ದು. ರ್ಯಾಂಡಮ್ ಆಗಿ ಯಾವಾಗಲೂ ನೋಡ್ತಿರಂಗಿಲ್ಲ ರೆಗ್ಯುಲರ್ ಆಗಿ. ಅವರಿಗೆಲ್ಲ ಗೊತ್ತಾಗಲಿ ಅಂಥೇಳಿ ಈ ರೀತಿ ಹೇಳ್ತಿರ್ತೀನಿ. ಮತ್ತು ನೀವು SR ಎಜುಕೇಷನ್ ಚಾನಲ್ ಅವ್ರ ಬಗ್ಗೆ ಹೇಳಿದ್ದು ಕೇಳಿರಬೇಕು. ಅವ್ರದ್ದು ಒಂದು 14-15 ವಿಡಿಯೋ ಆಗ್ಯಾವು ಸೈಕಾಲಜಿ ಮೇಲೆ. ಈಗ ಫಸ್ಟ್ ಲೆಸನ್ ಹಿಡಿದು ಹೇಳ್ಯಾರ ಅವ್ರಿಗೆ. ಅಂದ್ರೆ ಕ್ವಶನ್ಸ್ಗಳನ್ನು ಕವರ್ ಮಾಡ್ಕೋತಾ ಮನೋವಿಜ್ಞಾನದ ವಾಮದೇವ್ ಅಪ್ಪರ ಬುಕ್ಕವನ್ನು ಕವರ್ ಮಾಡ್ಕೊಳಕ್ತಾರೆ. ಅವರು ಚಾಪ್ಟರ್ಸ್ಗಳನ್ನು ಕವರ್ ಮಾಡ್ಕೊಳಕ್ತಾರೆ. ಅಲ್ಲಿನೂ ಕೂಡ ನೀವು ಈ ನೋಟ್ಸ್ ಮಾಡಿಕೊಂಡು ಓದ್ಕೊಂಡು ಅಲ್ಲಿನೂ ನೀವು ನೋಡ್ಕೋಬೋದು. ನೀವು ನೋಟ್ಸ್ ಮಾಡ್ಕೊಂಡು ಓದ್ಕೋರಿ, ಆಮೇಲೆ ಆ ವಿಡಿಯೋವನ್ನು ನೋಡ್ರಿ. ಮೊದಲೇ 2 ವಿಡಿಯೋಗಳು ಪ್ಲೇಲಿಸ್ಟಲ್ಲಿರುವಂತಹ ಮೊದಲನೇ 2 ವಿಡಿಯೋಗಳು ಫಸ್ಟ್ ಲೆಸನ್ ಬಗ್ಗೆ ಅದಾವು. ನೋಡ್ರಿ ಯಾವ ರೀತಿ ಅನ್ನಿಸ್ತದೆ ಅಂಥೇಳಿ ಒಂದು ಸರ್ತಿ ಓದ್ಕೊಂಡು ಚೆಕ್ ಮಾಡ್ಕೊರಿ ಕ್ವಶನ್ ಆನ್ಸರನ್ನು. ಹಾಗೆ ನನ್ನ ಚಾನಲಲ್ಲಿ ನಾನು EVS ಮತ್ತು ಮ್ಯಾಥ್ಸ್ ನೋಟ್ಸ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಪ್ರೈಮರಿ ಬುಕ್ಸ್ ಆ್ಯಪನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಯಾವ ರೀತಿ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೇಕು ಫೈಲ್ಸ್ಗಳನ್ನು ಅಂಥೇಳಿ ಪೂರ್ತಿಯಾಗಿ ತಿಳಿಸ್ಕೊಟ್ಟಿನಿ ವಿಡಿಯೋದೊಳಗೆ. ಆ ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿನಿ ನೋಡ್ರಿ. ಈಗ ಐಕಾರ್ಡ್ನಲ್ಲಿ ಬರಾಗ್ತದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಪೂರ್ತಿಯಾಗಿ ವಿಡಿಯೋವನ್ನು ವೀಕ್ಷಿಸ್ಬೋದು. ಆ ವಿಡಿಯೋ ಪ್ರಕಾರನೇ ನೀವು ಆ್ಯಪಲ್ಲಿ ಪ್ಲೇ ಸ್ಟೋರಲ್ಲಿ ಹೋಗಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನೀವು ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೋದು. ಆರಾಮಾಗಿ 1 to 10 ತನಕ ಎಲ್ಲ ಬುಕ್ಸ್ಗಳನ್ನು ನೀವು ನೋಡ್ಬೋದು NCERTದು. ಈ ವಿಡಿಯೋ ಹೀಗೆ ಕಂಟಿನ್ಯೂ ಆಗ್ತೈತಿ. ಈ ಟಾಪಿಕ್ ಎಲ್ಲಿ ಮುಗ್ದೈತಿ, ಈಗ ನಾನು ವಿಡಿಯೋ ಮಾಡಿದ ಟಾಪಿಕ್ ಎಲ್ಲಿ ಎಂಡ್ ಆಗೈತಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳನ್ನು ನೋಡ್ತೀರಿ. ವೀಕ್ಷಣಾ ವಿಧಾನ,
ಅಂತರಾವಲೋಕನ, ಸಂದರ್ಶನ ಅವಕ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಇರ್ತೈತಿ. ಈಗ ಅಲ್ಲಿವರೆಗೂ ನಾನು ಅಲ್ಲಿಗೆ ಸ್ಟಾಪ್ ಆಗೈತೆ ನಂದಿದ್ದು ವಿಡಿಯೋ. ನೆಕ್ಸ್ಟ್ ಅಂತರಾವಲೋಕನ ಬಗ್ಗೆ ನೋಟ್ಸನ್ನ ಮಾಡ್ತೀನಿ. ಒಂದೊಂದಾಗಿ ನೋಡ್ಕೋತಾನೆ ನೀವು ಓದ್ಕೋತಾ ನೋಟ್ಸ್ ಮಾಡ್ಕೊರಿ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗೈತೆ ಅಂತ ತಿಳ್ಕೊಂಡಿನಿ. ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಕೈತಿ. ಮತ್ತು ಯಾರಾದರೂ ಹೊಸದಾಗಿ ಗೃಹಿಣಿಯರು ಅಥವಾ ಬೇರೆಯವರು ಯಾರು ಈಗ ಜಸ್ಟ್ TET ಮತ್ತು CETಗಾಗಿ ಏನಾದರೂ ಓದಾಕತ್ತಿದ್ರು ಅಂತಂದ್ರೆ CET ಇರ್ಬೋದು, GPSTR ಇರ್ಬೋದು, HSTR ಇರ್ಬೋದು, ಎಲ್ಲರಿಗೂ ಕೂಡ ಸೈಕಾಲಜಿ ಯೂಸ್ ಆಗೇ ಆಗ್ತೈತಿ. ಹೀಗಾಗಿ ಈ ವಿಡಿಯೋಸ್ಗಳನ್ನು ನೀವು ಶೇರ್ ಮಾಡ್ಕೊರಿ, ಅವ್ರಿಗೂ ಕೂಡ ಹೆಲ್ಪ್ ಆಗ್ತೈತಿ. ಇದು ಕಂಟಿನ್ಯೂ ನೋಡ್ಕೊರಿ. ಇಷ್ಟ ಆಗಿತ್ತು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.